ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಿಲ್ ಸಂದಾಯ ಮಾಡುವಾಗ ಸಾಕಷ್ಟು ಹಣವಿಲ್ಲದ ಭಯ ನಿಮ್ಮನ್ನು ಸತಾಯಿಸುತ್ತದೆ. ಹಾಗೆ ಬೆಳಗ್ಗೆ ಎದ್ದು ನೌಕರಿಗೆ ಹೋರಾಡುವ ಬದಲು ಸ್ವಯಂ ಕೇಳಿಕೊಳ್ಳಿ. ಈ ಸಮಯವನ್ನು ಪರಿಹರಿಸಲಿರುವ ಉತ್ತಮ ವಿಧಾನ ಈ ದಿಸೆಯಲ್ಲಿ ಹೆಚ್ಚು ಶ್ರಮಪಡಿಸುವುದೇ. ಬಹುತೇಕ ಜನರು ಎಷ್ಟೊಂದು ಹೆದರುತ್ತಾರೆ ಅಂದರೆ ಅವರು ತಾರ್ಕಿಕ ರೂಪದಲ್ಲಿ ವಿಷಯಗಳ ಮೇಲೆ ಪೂರ್ತಿ ವಿಚಾರ ಮಾಡುವುದಿಲ್ಲ ಮತ್ತು ಅದರ ಬದಲು ಈ ನೌಕರಿಯನ್ನು ಮಾಡುವುದಕ್ಕಾಗಿ ಬಾಗಿಲಿನಿಂದ ಹೊರಗೆ ಓಡುತ್ತಲೇ ಹೊರಟು ಹೋಗುತ್ತಾರೆ. ಅದನ್ನು ಅವರು ಹೇಸುತ್ತಿದ್ದರೂ ಕೂಡ ಅಷ್ಟವನ್ನುಂಟು ಮಾಡುವ ಸ್ಥಿತಿ ನಿಯಂತ್ರಣಕ್ಕೆ ಬಂದು ಬಿಡುತ್ತದೆ. ತಮ್ಮ ವಿಚಾರವನ್ನು ಆಯ್ದುಕೊಳ್ಳಿ ಎನ್ನುವುದರ ಇದೇ ಅರ್ಥ. ಮತ್ತು ನಾವು ಅದನ್ನು ಹೇಗೆ ಮಾಡಲು ಬರುತ್ತದೆ? ಮೈಕ್ ಕೇಳಿದ. ನಾನು ಅದನ್ನೇ ನಿಮಗೆ ಕಲಿಸುತ್ತೇನೆ. ನೀವು ಬೆಳಗ್ಗೆ ಎದ್ದ ಕೂಡಲೇ ದಡಬಿಡಿಸಿ ಕಾಫಿ ಕುಡಿದು ಬಾಗಿಲಿನಿಂದ ಹೊರಗೆ ಓಡಿ ಹೋಗುವುದು ಬದಲು ನಿಮ್ಮ ವಿಚಾರಗಳನ್ನು ಕಾಯ್ದುಕೊಳ್ಳುವಂತೆ ನಾನು ನಿಮಗೆ ಕಲಿಸುತ್ತೇನೆ. ನಾನೇನು ಮೊದಲು ಹೇಳಿದ್ದೆ ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನೌಕರಿ ಒಂದು ದೀರ್ಘಕಾಲೀನ ಸಮಸ್ಯೆಯ ಅಲ್ಪಕಾಲೀನ ಪರಿಹಾರವಾಗಿದೆ. ಬಹುತೇಕ ಜನರ ಮನಸ್ಸಿನಲ್ಲಿ ಒಂದೇ ಸಮಸ್ಯೆ ಇರುತ್ತದೆ, ಅದು ಅಲ್ಪಕಾಲೀನವರೆಗಿರುತ್ತದೆ. ಅದುವೇ ತಿಂಗಳ ಕೊನೆಯಲ್ಲಿ ಸಂದಾಯ ಮಾಡಬೇಕಿರುವ ಬಿಲ್. ಕಷ್ಟವನ್ನುಂಟು ಮಾಡುವ ಸ್ಥಿತಿ. ದುಡ್ಡು ಅವರ ಜೀವನವನ್ನು ನಿಯಂತ್ರಿಸುತ್ತದೆ. ಅಥವಾ ನಾನಿದನ್ನು ಹೇಳಬೇಕು, ಹಣದ ಬಗೆಗಿನ ಭಯ ಮತ್ತು ಅಜ್ಞಾನ ಅವರನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಅವರು ಅದನ್ನೇ ಮಾಡುತ್ತಾರೆ. ಅವರ ಹೆತ್ತವರನ್ನು ಮಾಡಿದಾಗ ಹಾಗೆ ಅವರು ಪ್ರತಿದಿನ ಹೇಳುತ್ತಿದ್ದರು ಮತ್ತು ಹಣವನ್ನು ಸಂಪಾದಿಸಲು ಹೊರಟು ಹೋಗುತ್ತಿದ್ದರು. ಈ ಪ್ರಶ್ನೆಯನ್ನು ಕೇಳುವುದಕ್ಕೆ ಅವರಿಗೆ ಪುರುಸೊತ್ತೇ ಸಿಗುತ್ತಿಲ್ಲ. ಏನಾದರೂ ಬೇರೆ ವಿಧಾನವಿರುತ್ತದೆಯೋ? ಅವರ ಬುದ್ಧಿಯಲ್ಲ, ಅವರ ಭಾವನೆಗಳು ಅವರ ಯೋಚನೆಯನ್ನು ನಿಯಂತ್ರಿಸುತ್ತವೆ. ಮೈಕ್ ಕೇಳಿದ. ನೀವು ಭಾವನೆಗಳ ಯೋಚನೆ ಮತ್ತು ಬುದ್ಧಿಯ ಯೋಚನೆಗಳ ವ್ಯತ್ಯಾಸ ಹೇಳಬಲ್ಲಿರ? ಯಾಕಾಗಬಾರದು? ನಾನು ಅದನ್ನೇ ಪೂರ್ತಿ ಸಮಯ ಆಲಿಸುತ್ತಾ ಬಂದಿದ್ದೇನೆ, ಶ್ರೀಮಂತ ಡ್ಯಾಡ್ ಹೇಳಿದರು. ನಾನೆಂತಹ ಮಾತುಗಳನ್ನು ಕೇಳುತ್ತೇನೆ ಅಂದರೆ ನೋಡಿ, ಪ್ರತಿಯೊಬ್ಬನು ಕೆಲಸ ಮಾಡಬೇಕಾಗುತ್ತದೆ. ಅಥವಾ ಶ್ರೀಮಂತರು ಬದ್ಮಾಸ್ ಆಗಿರುತ್ತಾರೆ, ಅಥವಾ ನಾನು ಬೇರೆ ಕೆಲಸವನ್ನು ಹುಡುಕಿಕೊಳ್ಳುವೆ. ನಾನು ವೇತನದ ವೃತ್ತಿಗೆ ಹಕ್ಕುದಾರನಿದ್ದೇನೆ. ನೀವು ಹೀಗೆ ನನ್ನ ಶೋಷಣೆಯನ್ನು ಮಾಡುತ್ತಿಲ್ಲ. ಅಥವಾ ನನಗೆ ಈ ನೌಕರಿ ಯಾಕಾಗಿ ಇಷ್ಟವೆಂದರೆ ಇದು ಸುರಕ್ಷಿತವಾಗಿದೆ. ಯಾರೂ ಹೀಗೆ ಕೇಳುವುದಿಲ್ಲ. ಇಲ್ಲಿ ನನಗೆ ಅರ್ಥವಾಗುತ್ತಿಲ್ಲ. ಬೇರೆ ಎಲ್ಲಿಯಾದರೂ ಅರ್ಥವಾಗುವಂತಿದೆಯಾ? ಈ ಪ್ರಶ್ನೆಯಿಂದ ಭಾವನಾತ್ಮಕ ವಿಚಾರಗಳ ಶೃಂಖಲೆ ತುಂಡಾಗಿ ಹೋಗುತ್ತದೆ ಮತ್ತು ನಿಮಗೆ ಬೇರೆ ಉತ್ತಮ ರೀತಿಯಲ್ಲಿ ಯೋಚಿಸುವುದಕ್ಕೆ ಸಮಯ ಸಿಕ್ಕಿಬಿಡುತ್ತದೆ. ನಾವು ಕೊನೆಗೆ ಸ್ಟೋರ್ನ ಕಡೆಗೆ ಸಾಗಿದಾಗ ಶ್ರೀಮಂತ ಡ್ಯಾಡ್ ಸ್ಪಷ್ಟಪಡಿಸಿದರು. ನಿಜಕ್ಕೂ ಶ್ರೀಮಂತ ಜನರು ಹಣವನ್ನು ಮಾಡುತ್ತಿದ್ದರು, ಅವರು ಅದಕ್ಕಾಗಿ ಕೆಲಸ ಮಾಡುತ್ತಿರಲಿಲ್ಲ. ಅವರು ಮುಂದುವರೆದು ಹೇಳಿದರು. ಮೈಕ್ ಮತ್ತು ನಾನು ಸೀಸವನ್ನು 5 ಸೆಂಟ್ ನಾಣಿಕೆಯನ್ನು ಹೊಯ್ತಿರುವಾಗ ಯೋಚಿಸುತ್ತಿದ್ದೆವು. ತಾವು ಹಣವನ್ನು ತಯಾರಿಸುತ್ತಿದ್ದೆವಂತ. ಅದೇ ರೀತಿಯಲ್ಲಿ ಶ್ರೀಮಂತ ಮಂದಿ ಯೋಚಿಸಿದ್ದರು. ಸಮಸ್ಯೆ ಅಂದರೆ ನಾಣ್ಯವನ್ನು ತಯಾರಿಸುವುದು ಸರ್ಕಾರಿ ಮತ್ತು ಬ್ಯಾಂಕಿಗಳಿಗೆ ಕಾನೂನು ಪ್ರಕಾರವಿದ್ದರೆ ನಾವು ಮಾಡುವುದು ಕಾನೂನು ಬಾಹಿರವಾಗಿರುತ್ತದೆ. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.